ಅಮೆರಿಕ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಯಾದಗಿರಿ ಜಿಲ್ಲೆ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿ. ಜಿಲ್ಲೆಯ ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿ. ಬಂಕ್ಗಳಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಸವಾರರು. ಯಾದಗಿರಿ ಜಿಲ್ಲೆಯಲ್ಲಿ 92 ಪೆಟ್ರೋಲ್ ಬಂಕ್ಗಳಿವೆ. 94 ಬಂಕ್ಗಳ ಪೈಕಿ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಮೆರಿಕ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್. ನಾವು ಬೆಳಗ್ಗೆಯಿಂದ ಸುದ್ದಿ ನೋಡ್ತಾ ಇದ್ವಿ, ಪೆಟ್ರೋಲ್ ಇಲ್ಲ ಅಂತ ಸುದ್ದಿ ವೈರಲ್ ಆಗಿದೆಯಂತೆ, ಎಲ್ಲ ಕ್ಯೂ ನಿಂತಿದ್ದಾರೆ ಅಂತ. ಯಾಕೆ ಹಿಂಗೆ ಕ್ಯೂ ನಿಲ್ತಿದ್ದಾರೆ, ಯಾಕೆ ಸುಳ್ಳು ಸುದ್ದಿ ಅಂತಿದ್ವಿ. ಇಲ್ಲಿ ನೋಡಿದ್ರೆ ನೋಡಿ, ಯಾದಗಿರಿ ಜಿಲ್ಲೆ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿ. ಈ ಸುದ್ದಿ ಒಂದು ಕಡೆ ವೈರಲ್ ಆಯಿತು ಅಂತ ಇಟ್ಕೊಳ್ಳಿ, ಇವಾಗ ಎಲ್ಲ ಮುಗಿ ಬೀಳ್ತಾರೆ. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ವಾಪಸ್ ಹೋಗ್ತಾ ಇದ್ದಾರೆ ಸವಾರರು. ಯಾದಗಿರಿ ಜಿಲ್ಲೆಯಲ್ಲಿ 92 ಪೆಟ್ರೋಲ್ ಬಂಕ್ಗಳಿದೆ. 94 ಬಂಕ್ಗಳ ಪೈಕಿ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರಂತೆ. ಬೇಕು ಬೈಕ್ ಎಲ್ಲ ಕಡೆ ಮಕ್ಕಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ನಡೆಯುವ ಪರಿಣಾಮವಾಗಿ ಗಿರಿನಾಡಿನ ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಆಗಿರೋ ಕಾರಣಕ್ಕಾಗಿ ವಾಹನ ಸವಾರರು ಭಾರಿ ಪ್ರಮಾಣದಲ್ಲಿ ಪರದಾಡುತ್ತಿದ್ದಾರೆ. ಈಗ ನಾವು ನೋಡ್ತಾ ಇರಬಹುದು, ಈಗ ನಾವೊಂದು ಯಾದಗಿರಿ ನಗರದ ಹೊರವಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅಂತ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೀವಿ. ಆ ಪೆಟ್ರೋಲ್ ನಲ್ಲಿ ಯಾವುದೇ ರೀತಿಯಿಂದ ಪೆಟ್ರೋಲ್ ಇಲ್ಲದ ಪರಿಣಾಮವಾಗಿ ಈ ಗ್ರಾಹಕರು ಪೆಟ್ರೋಲ್ ಇರೋದ್ರಂತ ಬಂದು ವಾಪಸ್ ಹೋಗ್ತಾರೆ. ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನಗಳು ಹಾಗೂ 4 ವಾಹನಗಳು ಕೂಡ ವಾಪಸ್ ಹೋಗ್ತಾ ಇದಾರೆ. ವಾಹನ ಸವಾರರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ದಿರಕ್ಕಂತ ವಾಹನ ಸವಾರರು ವಿಪರೀತವಾಗಿ ಪರದಾಡ್ತಾರೆ. ಹೀಗಾಗಿ ನಮ್ಮ ಇಲ್ಲೊಬ್ರು ಗ್ರಾಹಕರಿದ್ರೆ ಅವ್ರಿಗೆ ಮಾತಾಡ್ಸೋಣ. ಸರಿಗ ಪೆಟ್ರೋಲ್ ಕೊರತೆ ಉಂಟಾಗಿರೋದು ತಮ್ಗೆ ಏನಾಗ್ತಾ ಇದೆ ತೊಂದ್ರೆ? ಬಹಳ ತೊಂದರೆ ಆಗಿದೆ ಸರ್. ಸ್ಕೂಲಿಗೆ ಮಕ್ಕಳಿಗೆ ಬಿಡ್ಬೇಕಾದ್ರೆ ತೊಂದರೆ ಆಗಿದೆ. ಒಂದು ಡ್ಯೂಟಿಗೆ ಹೋಗ್ಬೇಕಂತ ಇರುತ್ತದೆ, ಎಲ್ಲಿಗಾದ್ರೂ ಹೋಗ್ಬೇಕು, ಹೊರವೊಂದಕ್ಕೂ ಪೆಟ್ರೋಲ್ ಬೇಕಾಗುತ್ತೆ. ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಈ ಪೆಟ್ರೋಲ್ ಎಲ್ಲಾ ಬಂಕಲ್ಲಿ ಫುಲ್ ಹೌಸ್ಫುಲ್ ಇದೆ ಸರ್. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನ್ ಇದನ್ನ ಗಂಭೀರವಾಗಿ ವಿಷಯ ಪರಿಗಣನೆ ತಗೊಂಡ್ಕೊಂಡ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆ ಆಗ್ಬೇಕಂತ ಹೇಳ್ತಾರೆ. ಈಗ ಶೀಘ್ರದಲ್ಲಿ ಆಗ್ಬೇಕಂತ ಇವರು ಗ್ರಾಹಕರ ಅಭಿಪ್ರಾಯ ಇದೆ. ಮತ್ತೆ ಸರ್ ತಮ್ಮ ರೀತಿ ಯಾವ ರೀತಿ ಒತ್ತಾಯ ಇದೆ? ಇದು ಅಭಾವವನ್ನು ನೀಗಿಸಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ಸರ್. ಇದು ಗ್ರಾಹಕರ ಒತ್ತಾಯ ಆಗಿದೆ. ಗಿರಿನಾಡಿನಲ್ಲಿ ಸುಮಾರು ಜಿಲ್ಲೆಯಲ್ಲಿ 90-90ಕ್ಕೂ ಅಧಿಕ ಪೆಟ್ರೋಲ್ ಬಂಕ್ಗಳಿವೆ. ಆದ್ರೆ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಕೊರತೆ ಇರೋದ್ರಿಂದಾಗಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಪರಿಹರಿಸ್ತಾರಲ್ಲ ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀರ್ಣ, TV5 ಯಾದಗಿರಿ. ಇಲ್ಲ